ಮಕ್ಕಳಿಗೆ ಪಾಠ ಮಾಡೋ ಶಿಕ್ಷಕರೇ ನೀವು ಮಾಡಿದ್ದು ಸರಿಯೇ, ಸಮಾಜ ತಿದ್ದುವ ಶಿಕ್ಷಕ ವೃಂದವೇ ಹೀಗಾದ್ರೆ ಏನ್ ಕಥೆ? ಭ್ರಷ್ಟಾಚಾರ ನಿರ್ಮೂಲನೆ ಪಾಠ ಮಾಡುವ ಶಿಕ್ಷಕರೇ ಕರೆಕ್ಟ್ ಆದ್ರೆ ಸರ್ಕಾರದ ಸಂಬಳ ಪಡೆಯುವ ಶಿಕ್ಷಕರೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಬಿಬಿಎಂಪಿ ಶಾಲಾ ಕಾಲೇಜಿನಲ್ಲಿ ಲಕ್ಷ ಲಕ್ಷ ಹಣವನ್ನ ಗುಳುಂಸ್ವಾಹ ಮಾಡಲಾಗಿದೆ. ಈಸ್ಟ್ ವೆಸ್ಟ್ ಹಾಗೂ ಸೌತ್ ಝೋನ್ನಲ್ಲಿ ಶಿಕ್ಷಕರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಮಕ್ಕಳ ವಾರ್ಷಿಕ ಪ್ರವಾಸ, ವಾರ್ಷಿಕ ನಿರ್ವಹಣಾ ವೆಚ್ಚದ ಹಣವನ್ನೇ ಗುಳುಂಸ್ವಾಹ ಮಾಡಿಬಿಟ್ಟಿದ್ದಾರೆ. 2023-24ರಲ್ಲಿ ಬಂದಂತ ಹಣವನ್ನ ದುರ್ಬಳಕೆ ಮಾಡಿಕೊಂಡಂತ ಪ್ರಕರಣ ಇದೆ. 22 PU ಮತ್ತು ಡಿಗ್ರಿ ಕಾಲೇಜು, 33 ಪ್ರೌಢಶಾಲೆ, 16 ಪ್ರಾಥಮಿಕ ಶಾಲೆಗಳಿಗೆ ಹಣ ರಿಲೀಸ್ ಆಗಿದೆ. 2023ರಿಂದ 24ರಲ್ಲಿ 1.34 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದ ಶಿಕ್ಷಣ ಇಲಾಖೆ ಇದನ್ನ ಜೇಬಿಗೆ ಇಳಿಸ್ಕೊಂಡ್ಬಿಟ್ಟಿದ್ದಾರೆ ಶಾಲಾ ಕಾಲೇಜಿನ ಮುಖ್ಯೋಪಾಧ್ಯಾಯರು. ಈ ಪ್ರಕರಣ ಗಂಭೀರವಾಗಿ ಪಡೆದಂತ ಸರ್ಕಾರ ತನಿಖೆಗೆ ಆದೇಶವನ್ನು ನೀಡಿದೆ. ಪ್ರಾಥಮಿಕ ತನಿಖೆಯಲ್ಲಿ ಆರೋಪ ಸಾಬೀತಾಗಿದ್ದು ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. 10 ಶಿಕ್ಷಕ ಹಾಗೂ ಪ್ರಿನ್ಸಿಪಾಲರ ವಿರುದ್ಧ ಶಿಸ್ತು ಕ್ರಮಕ್ಕೆ ಇದೀಗ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ಸಮಾಜವನ್ನ ತಿದ್ದುವಂತ ಕೆಲಸ ಯಾರಿಂದನಾದ್ರೂ ಮಾಡಬೇಕಾದಂತ ಅಥವಾ ಮಾಡಬಹುದಾದಂತ ಒಂದು ಅವಕಾಶ ಇದ್ರೆ ಅದು ಶಿಕ್ಷಕರಿಗೆ ಮಾತ್ರ. ಸಮಾಜದಲ್ಲಿ ಒಳ್ಳೊಳ್ಳೆ ಪ್ರಜೆಗಳನ್ನ ಕೊಡುವಂತ ಮಹತ್ ಕಾರ್ಯ ಅದು. ನೀವೇ ತಪ್ಪು ಮಾಡಿಬಿಟ್ರೆ ಅದೇನೋ ಹೇಳ್ತಾರಲ್ಲ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹಂಗಾಗ್ಬಿಡುತ್ತೆ. ನಿಮ್ಮನ್ನೆಲ್ಲ ಹೆಂಗೆ ಶಿಕ್ಷಕರು ಅಂತ ಕರೆಯೋದಕ್ಕೆ ಸಾಧ್ಯ? ಶಿಕ್ಷಕರು ಸ್ವಾರ್ಥ ಇಲ್ಲದವರು ಅಂತ ಹೇಳ್ತಾರೆ. ಯಾವುದೇ ಸ್ವಾರ್ಥ ಭಾವ ಇಲ್ಲದೆ ಕೋಟ್ಯಾಂತರ ಮಕ್ಕಳನ್ನ ಈ ಸಮಾಜಕ್ಕೆ ಪ್ರಜ್ಞಾವಂತ, ಬುದ್ಧಿವಂತರನ್ನಾಗಿ ಕೊಡುಗೆಯನ್ನು ನೀಡುವಂಥ ಒಂದು ಮಹತ್ ಕಾರ್ಯವನ್ನು ಮಾಡುವಂಥ ಕೆಲಸ ನಿಮ್ಮದು. ಕೈ ಎತ್ತಿ ಮುಗಿಬೇಕು ಅಂತ ಅನ್ಸುತ್ತೆ ಗುರುಗಳನ್ನು ನೋಡಿದಾಗ. ಆದರೆ ಈ ಕೆಲಸವನ್ನು ನೋಡಿದ್ರೆ ಇಂಥವರು ಇರ್ತಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಮಕ್ಕಳ ಅಭಿವೃದ್ಧಿಗೆ, ಮಕ್ಕಳ ಒಳಿತಿಗೆ, ಮಕ್ಕಳ ಏಳಿಗೆಗೆ ಅಂತ ಬಂದಂಥ ಹಣವನ್ನು ನೀವು ನಿಮ್ಮ ಜೇಬಿಗೆ ಇಳಿಸ್ಕೊತೀರಾ ಅಂತ ಅಂದರೆ ಇದಕ್ಕೇನಂತ ಹೇಳಬೇಕು? ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಅನ್ನೋದನ್ನು ನಾವು ನೋಡೋದಾದರೆ, ಆಸ್ಟಿನ್ ಟೌನ್ ಬಾಲಕರು ಮತ್ತು ಬಾಲಕಿಯರ ಶಾಲೆಯಲ್ಲಿ ಅಕ್ರಮ ಜರುಗಿದೆ. ಜೊತೆಗೆ ಬೈರಸಂದ್ರ, ಬ್ರಾಡ್ವೇ, ಬಸವನಗುಡಿ, ಭೈರವೇಶ್ವರ ನಗರ, ಚಾಮರಾಜಪೇಟೆ, ಕ್ಲೀವ್ಲ್ಯಾಂಡ್ ಟೌನ್, ಕಾಟನ್ ಪೇಟೆ, ಹಾಗೆಯೇ ಡಿಸ್ಪುರೆನ್ಸಿ ರಸ್ತೆ, ಗಾಂಧಿನಗರ, ಮತ್ತಿಕೆರೆ, ಲಗ್ಗೆರೆ ಸೇರಿದಂತೆ 41 ಶಾಲಾ ಕಾಲೇಜಿನಲ್ಲಿ ಅಕ್ರಮ ನಡೆಸಲಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯೂ ಕೂಡ ಆಗಿದೆ. ತಪ್ಪಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ನಿಜವಾಗ್ಲೂ ಕೂಡ ಇದೊಂದು ರೀತಿ ನಾಚಿಕೆಗೇಡಿನ ಸಂಗತಿ. ಶಿಕ್ಷಕರಾದವರು, ನೀವು ಯಾವುದೇ ಶಿಕ್ಷಕರನ್ನು ನೋಡಿ, ಬಹಳ ತಾಳ್ಮೆಯಿಂದ ಇರ್ತಾರೆ, ಸಹನೆ ಅನ್ನೋದು ಇರತ್ತೆ, ಮತ್ತು ಅಷ್ಟೇ ಅವರು ನ್ಯಾಯಯುತವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಮಕ್ಕಳಿಗೂ ಕೂಡ ಅದನ್ನೇ ಹೇಳಬೇಕು ಅಲ್ವಾ? ಆದರೆ ಇಂಥ ಶಿಕ್ಷಕರೇ ಹಣದ ಆಸೆಗೆ ಬಿದ್ದು ದುಡ್ಡು ಮಾಡಿಬಿಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಇದು ಅಸಹ್ಯಕರ ಸಂಗತಿ. ಈ ಥರದ ಶಿಕ್ಷಕರ ಅವಶ್ಯಕತೆ ಈ ಸಮಾಜಕ್ಕೂ ಇಲ್ಲ. ಇಂಥವ್ರು ಏನು ತಾನೇ ಹೇಳ್ಕೊಡೋದಕ್ಕೆ ಸಾಧ್ಯ? ಇಂಥವ್ರಿಂದ ಮಕ್ಕಳಾದರೂ ಏನು ಕಲಿಯೋದಕ್ಕೆ ಸಾಧ್ಯ? ನಾವು ಈ ಮಕ್ಕಳು ಬೆಳೀತಾ ಇರಬೇಕಾದ್ರೇ ಒಂದು ಉತ್ತಮವಾದಂಥ ಶಿಕ್ಷಣ ಸಿಗಬೇಕು ಅಂತ ಹೇಗೆ ಬಯಸ್ತೀವೋ, ಉತ್ತಮ ಶಿಕ್ಷಕ ಸಿಗಬೇಕು ಅಂತ ಕೂಡ ಹಾಗೇ ಬಯಸ್ತೀವಿ. ಯಾಕಂದರೆ ಮಕ್ಕಳಿಗೆ ಎಲ್ಲವನ್ನೂ ಹೇಳ್ಕೊಡ್ತಾರೆ, ಧಾರೆ ಎರಿತಾರೆ ಅನ್ನುವಂಥ ಕಾರಣಕ್ಕೆ. ಇದರಲ್ಲಿ ಮಕ್ಕಳಿಗಾಗಿ ಬಂದಂಥ ಹಣವನ್ನು, ಕೋಟಿ ಕೋಟಿ ಹಣವನ್ನು ಇವರ ಅಭಿವೃದ್ಧಿಗೆ, ಇವ್ರ ಉದ್ಧಾರಕ್ಕೆ ಬಳಸ್ಕೊಳ್ತಾರೆ ಅಂತ ಅಂದರೆ ಇದಕ್ಕೆ ಅಂತಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೂಡ ಇದೆ. ಆ ಡಿಪಾರ್ಟ್ಮೆಂಟಿಗೆ ಹೋಗಬಹುದಿತ್ತಂತ ಕಾಣಿಸುತ್ತೆ ಇವರೆಲ್ಲ. 6 ಶಾಲೆಗಳಲ್ಲಿ ಮತ್ತು ಕಾಲೇಜಸ್ಗಳಲ್ಲಿ ನಮ್ಮ ಶಾಲೆ ಅಧ್ಯಕ್ಷರು, ಮುಖ್ಯಸ್ಥರು ಅವರಿಗೆ ಸುಮಾರು ವರ್ಷಗಳಿಂದ ಏನು ಅಭ್ಯಾಸ ಆಗಿದೆ ಅಂದರೆ, ಏನು ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ ಅವರಿಗೆ ಏನೋ ಲೆಕ್ಕ ಇರೋದಕ್ಕೆ ಮತ್ತು ಯಾವುದು ರಸೀದಿ ಇರೋದಕ್ಕೆ, ಶಾಲೆಯಲ್ಲಿ ಪ್ರತಿ ವರ್ಷ ಆಡಿಟಿಂಗ್ ಅಥವಾ ಅಕೌಂಟ್ಸ್ ಇರೋದಕ್ಕೆ ಏನು ಅಭ್ಯಾಸ ಅಷ್ಟು ಇಲ್ಲ. ಅದಕ್ಕಾಗಿ ಏನಾಗುತ್ತೆ, ನಮಗೆ ಯಾವಾಗಲೂ ನಾವು ಒಂದು ಅಕೌಂಟ್ ಡೀಟೇಲ್ಸ್ ಕೇಳಿದರೆ ನಮಗೆ ಒಂದು ಕ್ಲಾರಿಟಿ ಬರಲ್ಲ. ಸೊ ಕೆಲವು ಕಡೆಯಲ್ಲಿ ಇದರದ್ದು ಅಡ್ವಾಂಟೇಜ್ ಕೆಲವೊಬ್ಬರು ಮಾಡ್ತಾರೆ, ಏನು ಕೇಳಿಲ್ಲ ಅಂದರೆ ನಾವು ಬೇಕಾದರೆ ಏನು ಖರ್ಚು ಮಾಡೋಣ. ಅದರ್ವೈಸ್ ವಿದೌಟ್ ಪರ್ಮಿಷನ್ ಇಟ್ ಕ್ಯಾನ್ ಬಿ ಜೆನ್ಯೂನ್ ಎಕ್ಸ್ಪೆಂಡಿಚರ್ ಆಲ್ಸೋ. ಬಟ್ ಆ ಜೆನ್ಯೂನ್ ಎಕ್ಸ್ಪೆಂಡಿಚರ್ಗೆ ಏನು ಲೆಕ್ಕ ಹಾಕೋದಿಲ್ಲ, ನಮ್ಮ BBMP ಹೆಡ್ ಆಫೀಸ್ಗೆ ಏನು ಮಾಹಿತಿ ಕೊಡಲ್ಲ. ಅದಕ್ಕಾಗಿ ನಾವು ಸುಮಾರು ಕೆಲವೊಂದು ಸ್ಕೂಲ್ ಹೆಡ್ಸ್ಗೆ ಒಂದು ನೋಟಿಸಸ್ ಕಳಿಸಿ, ಶೋಕಾಸ್ ನೋಟಿಸಸ್ ಕಳಿಸಿ ಮಾಹಿತಿ ತೊಗೊಂಡು ಮತ್ತು ನಮ್ಮ BBMP ಅಡ್ಮಿನ್ ಸೆಕ್ಷನ್ಗೆ ಕಳಿಸಿದ್ದೀವಿ. ಅದರಲ್ಲಿ ಅವರಿಗೆ ಕೆಲವರ ಮೇಲೆ ಎಲ್ಲಿ ಅಮೌಂಟ್
ಅಲ್ಲಿ ವ್ಯತ್ಯಾಸ ತುಂಬ ಜಾಸ್ತಿ ಇದೆ. ಅದರಲ್ಲಿ ನಾವು ಡಿಪಾರ್ಟ್ಮೆಂಟ್ ಎಂಕ್ವೈರಿಗೆ ಫಾರ್ವರ್ಡ್ ರಿಕಮೆಂಡ್ ಮಾಡಿದ್ದೀವಿ. ಕೆಲವೊಂದು ಕೇಸಲ್ಲಿ ಅಮೌಂಟ್ ಸ್ವಲ್ಪ ಕಡಿಮೆ ಇದ್ರೆ ಅವರಿಗೆ ವಾರ್ನಿಂಗ್ ಎಲ್ಲ ಕೊಡೋದಕ್ಕೆ ಆಲ್ರೆಡಿ ವಿ ಹ್ಯಾವ್ ರೆಕಮೆಂಡೆಡ್ ಮೋರ್ ದೆನ್ 10 ಪೀಪಲ್. ಅದು ಕೋಟಿ ಇಲ್ಲ, ದೀಸ್ ಆರ್ ಆಲ್ ವಿದಿನ್ ಥೌಸಂಡ್ಸ್ ಆರ್ ಲ್ಯಾಕ್ಸ್. ಆದರೆ ನಮಗೆ ಯಾವುದು ಅಮೌಂಟ್ ಇದ್ರೆ ನಮಗೆ ಪಬ್ಲಿಕ್ ಮನಿಗೆ ಜವಾಬ್ದಾರಿ ಪ್ರತಿಯೊಂದು ರೂಪಾಯಿಗೆ ಇರುತ್ತದೆ. ಇದು ಕೋಟಿದು ಇಶ್ಯೂ ಇಲ್ಲ, ದಿಸ್ ಇಸ್ ಥೌಸಂಡ್ಸ್ ಅಂಡ್ ಲ್ಯಾಕ್ಸ್. ಬಟ್ ಆದರೂ ಸಹ ಇಟ್ ಇಸ್ ನಮ್ ಈಸ್ಟ್ ವೆಸ್ಟ್ ಸೌತ್ ಝೋನ್ ಅಲ್ಲಿ ಮ್ಯಾಕ್ಸಿಮಮ್ ಶಾಲೆಗಳು ಇದೆ, ಕೆಲವೊಂದು ಆರ್ ನಗರಲ್ಲಿ ಇದೆ. ಸುಮಾರು ಶಾಲೆಗಳಲ್ಲಿ ಮತ್ತೆ ಕಾಲೇಜಸ್ಗಳಲ್ಲಿ ನಮ್ಮ ಶಾಲೆ ಅಧ್ಯಕ್ಷರು ಮುಖ್ಯಸ್ಥರು ಅವರಿಗೆ ಸುಮಾರು ವರ್ಷಗಳಿಂದ ಏನು ಅಭ್ಯಾಸ ಆಗಿದೆ ಅಂದರೆ, ಏನು ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ಅವರಿಗೆ ಏನೋ ಲೆಕ್ಕ ಇರೋದಕ್ಕೆ ಮತ್ತೆ ಯಾವುದು ರಸೀದಿ ಇರೋದಕ್ಕೆ, ಶಾಲೆಯಲ್ಲಿ ಪ್ರತಿ ವರ್ಷ ಆಡಿಟಿಂಗ್ ಅಥವಾ ಅಕೌಂಟ್ಸ್ ಇರೋದಕ್ಕೆ ಏನು ಅಭ್ಯಾಸ ಅಷ್ಟು ಇಲ್ಲ. ಅದಕ್ಕಾಗಿ ಏನಾಗುತ್ತೆ, ನಮಗೆ ಯಾವಾಗಲೂ ನಾವು ಒಂದು ಅಕೌಂಟ್ ಡೀಟೇಲ್ಸ್ ಕೇಳಿದ್ರೆ ನಮಗೆ ಒಂದು ಕ್ಲಾರಿಟಿ ಬರಲ್ಲ. ಸೊ ಕೆಲವು ಕಡೆಯಲ್ಲಿ ಇದರದ್ದು ಅಡ್ವಾಂಟೇಜ್ ಕೆಲವೊಬ್ರು ಮಾಡ್ತಾರೆ, ಏನು ಕೇಳಿ. ಎಸ್ ನೋಡಿ, ಯಾವ ರೀತಿಯಾಗಿ ದುಡ್ಡನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಸುಮಾರು ಇಲ್ಲಿ ನೋಡಿ 2023-24ರಲ್ಲಿ ಬಂದಂಥ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ 22 PU ಮತ್ತು ಡಿಗ್ರಿ ಕಾಲೇಜು, 33 ಪ್ರೌಢಶಾಲೆ, 16 ಪ್ರಾಥಮಿಕ ಶಾಲೆಗಳಿಗೆ ಹಣ ರಿಲೀಸ್ ಆಗಿದೆಯಂತೆ. 2023-24ರಲ್ಲಿ 1.34 ಕೋಟಿ ರೂಪಾಯಿ ಅನುದಾನವನ್ನು ಶಿಕ್ಷಣ ಇಲಾಖೆ ನೀಡಿದೆ. ಏನಕ್ಕೆ ಅಂತಂದರೆ ಶಾಲಾ ಅಭಿವೃದ್ಧಿಗಾಗಿ, ಪ್ರವಾಸೋದ್ಯಮಕ್ಕಾಗಿ ಈ ಥರದ್ದು ಇರುತ್ತಲ್ಲ ನಾರ್ಮಲ್ ಆಗಿ ಹಣ ಬಿಡುಗಡೆ ಮಾಡುವಂಥದ್ದು, ಅದಕ್ಕಾಗಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಆದರೆ ಈ ಹಣವನ್ನು ಅವರು ಬಳಕೆ ಮಾಡ್ಕೊಂಡಿರೋದು ಯಾವುದಕ್ಕೆ? ಮಕ್ಕಳ ಒಳಿತಿಗಾಗಿ ಬಳಕೆ ಮಾಡ್ಕೊಂಡಿದ್ದಾರಾ? ಇಲ್ಲ. ಇದನ್ನು ನೀಟಾಗಿ ಜೇಬಿಗಿಳಿಸ್ಕೊಂಡ್ಬಿಟ್ಟಿದ್ದಾರೆ ಶಾಲಾ ಕಾಲೇಜಿನ ಮುಖ್ಯೋಪಾಧ್ಯಾಯರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಈ ಅಕ್ರಮ ಬಯಲಿಗೆ ಬಂದಿದ್ದು ಹೇಗೆ ಅಂತ? ನಿಂತು ಮುಖ್ಯವಾಗಿ ಅಲ್ಲೇ ಇರುವಂತಹ ಒಂದು ಏನು ಆಡಳಿತ ವರ್ಗ ಇರುತ್ತೆ ಅಥವಾ ಶಿಕ್ಷಕರು ಒಂದೇ ಇರುತ್ತೆ, ಅವರಲ್ಲಿರುವಂತಹ ಒಂದಿಷ್ಟು ಮನಸ್ತಾಪಗಳಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಕೆಲವು ವಿದ್ಯಾರ್ಥಿಗಳು, ಪೋಷಕರು ಕೂಡ ಅಸಮಾಧಾನವನ್ನ ಹಾಕಿದ್ರು. ಸಂಬಂಧಪಟ್ಟಂತಹ BBMPಯ ಒಂದು ವಿಶೇಷ ಶೈಕ್ಷಣಿಕ ವರ್ಗದ ವಿಶೇಷ ಆಯುಕ್ತಗಳಿಗೆ ದೂರನ ನೀಡಿದ್ರು. ಆ ಸಂದರ್ಭದಲ್ಲಿ ತನಿಖೆ ಮಾಡಿದ ಸಂದರ್ಭದಲ್ಲಿ ಇದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕಾರಣ ಏನಂತಂದ್ರೆ 2023-24ರ ಅವಧಿಯ ಸಂದರ್ಭದಲ್ಲಿ ಸರಿಸುಮಾರು 1 ವರ್ಷಕ್ಕೆ ಅದು ಪ್ರತಿ ಶಾಲೆಗಳಿಗೆ ಸರಾಸರಿ 1 ಲಕ್ಷದಿಂದ 7 ಲಕ್ಷ, 8 ಲಕ್ಷ, 10 ಲಕ್ಷದವರೆಗೂ ಅನುದಾನವನ್ನ ಪಾಲಿಕೆ ಬಿಡುಗಡೆ ಮಾಡುತ್ತೆ. ಕಾರಣ ಏನಂತಂದ್ರೆ ವಾರ್ಷಿಕವಾಗಿ ಮಕ್ಕಳಿಗೆ ಹೊರಗಡೆ ಪ್ರವಾಸಕ್ಕೆ ಹೋಗುವಂತ ಸಂದರ್ಭ ಇರುವಂತದ್ದು, ಹಾಗೇನೆ ಮೂಲಭೂತ ಸೌಕರ್ಯಗಳ ಸಂಬಂಧಪಟ್ಟಾಗ ಏನಾದ್ರು ಅಥವಾ ನಿರ್ವಹಣಾ ವೆಚ್ಚ, ಪ್ರತಿ ತಿಂಗಳ ಬರುವಂತಹ ಶಾಲೆಯ ನಿರ್ವಹಣಾ ವೆಚ್ಚ ಸಂಬಂಧಪಟ್ಟಾಗಿ ಅನುದಾನವನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ BBMP ನೀಡುತ್ತೆ. ಆದ್ರೆ ಅದನ್ನ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ಮುಖ್ಯೋಪಾಧ್ಯಾಯರು ಹಾಗೇನೆ ಶಿಕ್ಷಕರ ಒಂದೊಂದು ಜವಾಬ್ದಾರಿ ಆಗಿರುತ್ತೆ. ಆದ್ರೆ ಅದನ್ನ ದುರ್ಬಳಕೆ ಮಾಡ್ಕೊಂಡಿರೋ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಬೆಂಗಳೂರಿನ ಸೌತ್ ಹಾಗೇನೆ ಈಸ್ಟ್ ವೆಸ್ಟ್ ಝೋನ್ಗಳಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸುಮಾರು 42-43 ಶಾಲಾ ಕಾಲೇಜುಗಳಲ್ಲಿ ಈ ತರದ ಒಂದು ಅಕ್ರಮ ಆಗಿದೆ ಅನ್ನುವಂಥದ್ದು ಮಾಹಿತಿಗೆ ಸಂಬಂಧಪಟ್ಟಾಗ ಇದು KTTP ಆಕ್ಟ್ ವೈಲೇಷನ್ ಕೂಡ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಈಗ ಪ್ರಾಥಮಿಕವಾಗಿ ತನಿಖೆಯನ್ನು ನಡೆಸುವ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬಂದಿರೋದು ಸಾಬೀತಾಗಿರುವಂತದ್ದು ಇದೆ. ಈಗಾಗಲೇ 10 ಶಿಕ್ಷಕರು ಹಾಗೇನೆ ಹೆಡ್ ಮಾಸ್ಟರ್ ಇರ್ತಾರೆ, ಅವರ ಮೇಲೆ ಕ್ರಮಕ್ಕೆ ಈಗಾಗಲೇ ಶಿಫಾರಸು ಆಗಿರುವಂತದ್ದು. ಕೆಲವೇ ದಿನದಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ಕೂಡ ಜರುಗಿಸಲಾಗುತ್ತೆ. ಹಾಗೇನೆ ಸಂಬಂಧಪಟ್ಟಂತ ಹಣವನ್ನು ದುರ್ಬಳಕೆ ಮಾಡ್ಕೊಂಡಂತ ಹಣವನ್ನ ಮತ್ತೆ ರೀಫಂಡ್ ಮಾಡ್ಕೊಳ್ಳುವಂತಹ ವ್ಯವಸ್ಥೆ ಕೂಡ ಆಗತ್ತೆ ಅನ್ನೋಂತ ಮಾಹಿತಿ ಇರುತ್ತದೆ. ಆದ್ರೆ ವಿಪರ್ಯಾಸ ಏನಂತಂದ್ರೆ ಭ್ರಷ್ಟಾಚಾರದ ವಿರುದ್ಧ ಅಥವಾ ಸಮಾಜವನ್ನ ತಿದ್ದುವಂತಹ ಕೆಲಸ ಮಕ್ಕಳಿಗೆ ಮಾಡುವಂತಹ ಏನು ಶಿಕ್ಷಕರು ಇರ್ತಾರೆ, ಅದೇ ಹೆಡ್ ಮಾಸ್ಟರ್ ಇರ್ತಾರೆ, ಅವರೇ ಒಂದು ರೀತಿಯಲ್ಲಿ ಸರ್ಕಾರಿ ಹಣವನ್ನ ಗುಳು ಮಾಡುವಂತದ್ದು, ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವಂತದ್ದು, ಇದು ಯಾವ ರೀತಿಯ ಸಂದೇಶವನ್ನ ಸಮಾಜಕ್ಕೆ ನೀಡಲು ಹೊರಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು. ನೀತು, ಈಗ ಕ್ರಮ ಯಾವ ರೀತಿ ಆಗ್ಬೇಕು ಅನ್ನುವಂತ ಆಗ್ರಹ ಇದೆ. ಯಾಕಂದ್ರೆ ಇದು ಒಂದು ಎಚ್ಚರಿಕೆಯ ಸಂದೇಶ ಕೂಡ ಆಗ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಕ್ರಮಕ್ಕೆ ಆಗ್ರಹ ಆಗ್ತಿದೆ ಅಂತ? ನೀತು, ಮುಖ್ಯವಾಗಿ ಈ ತರದೊಂದು ಅಕ್ರಮ ಆಗಿರುವಂತದ್ದು ಇದೇ ಮೊದಲು ಅಂತ ಅನ್ಸುತ್ತೆ. ಯಾಕೆಂದ್ರೆ ಬೇರೆ ಬೇರೆ ಸಣ್ಣ ಪುಟ್ಟ ಅಮೌಂಟ್ಗಳ ಅವ್ಯವಹಾರ ಆಗಿದ್ರು ಕೂಡ ಈ ತರದೊಂದು ನೇರವಾಗಿ ಹಣವನ್ನ ಜೇಬಿಗಿಳಿಸುವಂತ ಪ್ರಕರಣ ಇದು ಹೊಸದಾಗಿರುವಂತ ಹಿನ್ನೆಲೆಯಲ್ಲಿ, ಅದರಲ್ಲೂ ಕೂಡ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಏನಿದೆ ಅದರ ವೈಲೇಷನ್ ಆಗಿರುವಂತದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಶಿಸ್ತು ಕ್ರಮ, ಮೀನ್ಸ್ ಅವರನ್ನ ಸಸ್ಪೆಂಡ್ ಮಾಡುವಂತ ಪ್ರಕ್ರಿಯೆ ಆಗತ್ತೆ. ಅದರ ಜೊತೆಗೆ ಅವ್ರ ಮೇಲೆ ದೂರು ಕೂಡ ದಾಖಲಾಗತ್ತೆ, ಪ್ರಕರಣ ಕೂಡ ದಾಖಲಾಗತ್ತೆ. ಅದಾದ ಬಳಿಕ ಏನು ಅಮೌಂಟ್ ಅನ್ನು ಅವರು
ತಮ್ಮ ಪರ್ಸನಲ್ ಯೂಸ್ಗೆ ಬಳಸ್ಕೊಂಡಿದ್ದಾರೆ ಅಥವಾ ಒಂದು ಹಣವನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಅದು ಸಂಬಂಧಪಟ್ಟಾಗೆ ರಿಫಂಡ್ ಮಾಡುವಂತ ಪ್ರಕ್ರಿಯೆ ಕೂಡ ಆಗುವಂತದ್ದು. ಹಾಗಾಗಿ ಈಗ ಒಂದ್ ರೀತಿಯಲ್ಲಿ ಚೀಫ್ ಕಮಿಷನರ್ ಹಾಗೇನೆ ಅಡ್ಮಿನ್ ವಿಭಾಗ ಅಂತ BBMP ಇರುತ್ತೆ. ಅಂದ್ರೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಒಂದು ಪರಮಾಧಿಕಾರ ಒಂದು ಅಡ್ಮಿನ್ಗೆ ಹಾಗೇನೆ ಚೀಫ್ ಕಮಿಷನರ್ ಅವರಿಗೆ ಇರುತ್ತೆ. ಹಾಗಾಗಿ ಈ ಒಂದು ವರದಿ ಈಗ ಚೀಫ್ ಕಮಿಷನರ್ ಹಾಗೂ ಅಡ್ಮಿನ್ ಅವರ ಬಳಿ ಇರುವಂತ ಹಿನ್ನೆಲೆಯಲ್ಲಿ 10 ಜನರ ಮೇಲೆ ಒಂದು ಹಂತದಲ್ಲಿ ಪ್ರಕರಣ ದಾಖಲಾಗುವಂತದ್ದು ಒಂದು ಹಂತ ಆದ್ರೆ, ಇನ್ನೊಂದು ಅವರಿಂದ ಹಣವನ್ನ ಏನು ದುರ್ಬಳಕೆ ಆಗಿದೆ ಅದನ್ನ ವಾಪಸ್ ಸರ್ಕಾರಕ್ಕೆ ಪಡ್ಕೊಳ್ಳುವಂಥದ್ದು, ಹಾಗೇನೆ ಅವರನ್ನ ತಕ್ಷಣದಿಂದ ಅಮಾನತಿನಲ್ಲಿಡುವಂತಹ ಪ್ರಕ್ರಿಯೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ನೀತು. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.